ನಡೀತೀನಿ ಐತಿ. ಹೆಣ್ಣಿನ ಪವರ್ ಎಟ್ಟಿರ್ಬೇಕು ಹೇಳ. ಎಟ್ರಿ ನಾವೊಂದು ಊರಕ್ಕೆ ಹೌದ ನಿನ್ನ ಊರಾಗ ಬಂದ ಹೌದ ನಿನ್ನ ಮನ್ಯಾಗ ಬಂದ ಹೌದ ನಿನ್ನ ಟೇಸರಿ ಕೀಲಿ ನನ್ನ ಕೈಯಾಗ ನನ್ನ ಡಿಗ್ರಿ ಎಟ್ಟಿರ್ಬೇಕು ಹೇಳು. ಡಬಲ್ ನಮ್ಮದ ಸೋಮ ಶಾಂತಿ ಆಗೈತಿ ತಗೊಂಡ್ ಬತ್ತ ನೋಡ್ರಿ ಮೂಲ್ಯಾಗಿನ ಪಿಸಿವಿ ಕೈಯಾಗ ಬತ್ತರ್ಲೆ ತಗೊಂಡ್ ಬರ್ಬೇಕಂದ್ರ ತರ್ಬೇಕ. ಮೊದಲ್ ನನ್ನ ಕಟ್ಕೊಳಕಿತ್ತ ಮೊದಲ ಬಾರಕ್ ಬಾ ಒಂದಕ್ ಬಾ ಕೇಳವ್ರ ಇದ್ದಿದ್ದಿಲ್ಲ. ನಾ ಬಂದ ಬಳಕ ಮೊದಲ ತಾಯಿನೇ 9 ಮನ್ಯಾಗ ಇರ್ಬೇಕ ಹಾಸಿಗೆಯಾಗ. ಇಲ್ಲಂದ್ರ ಹನುಮದೇವ್ರ ಗುಡಿಗೆ ಹಾಸಿಗೆ ತಗೊಂಡ್ ಹೋಗೋದು ಆ ಕಡೆ. ಸೋಮ ಭಾಗವತ ನಾವು ಹೆಂಗ ಆಡಿಸ್ತೀವಿ ಹಂಗ ಹಾಡೋದು, ಹೆಂಗ ಕುಂಡ್ರಸ್ತೀವಿ ಹಂಗ ಕುಂಡ್ರೋದು ಇಟ್ಟದ ನಿನ್ನ ದಗದ. ಎಲ್ರಿ ನಾ ದೊಡ್ಡವ್ ನನಕಿ ದೊಡ್ಡವ್ ಯಾವ ಇಲ್ಲ ಅಂದಿ ಅಂದ್ರ ಜಗದಾಗ ಪರಮಾತ್ಮ ದೊಡ್ಡವ ಅಂದಿ. ತಂಗಿ ಹೇಳ್ತಾನೆ ಕೇಳು, ಪರಮಾತ್ಮ ದೊಡ್ಡವ ಅಂದಿ. ರಾಮನ ಅವತಾರ ಪರಶುರಾಮ ಅವತಾರ, ರಾಮನ ಪರಶುರಾಮನ ಅವತಾರ, ಪರಶುರಾಮನ ಅವತಾರ. ಅವ್ರ ಮೇಳದಾಗ ತಾಳ್ನೆ ಒಂದು ಮಾತು ನನಗೆ ಗೊತ್ತೇನ? ಏನಂದ್ರಿ? ಇದರಂತದ ಕುತ್ತಿತ್ತತ್ರಿ ಮಂಗ್ಯಾನ ಮಾರಿದ ಇರ್ಬೇಕಳ್ರಿ ಅಂದವ. ಮಾತಾಡಿದ್ರ ಘಾತ ಆಗ್ತತಿ ಅನ್ನೋದು ಮೊದಲು ತಲೆಯಾಗಿ ಇಟ್ಕೊಂಡು ಮಾತಾಡ್ರಿ ಗಂಡ ಹಾಡವ್ರು. ಅವ್ರಿಗೆ ಮಂಗ್ಯಾನಗತ್ಲೆ ಮಂಗ್ಯಾನ ಮಾರಿಗತ್ಲೆ ಕೂತಿರ್ಬೇಕಳ ಇದ್ರ ಅಂತದ ಅಂದಿ. ಮಂಗ್ಯ ಆದವ್ರ ನೀವು ಮಂಗ್ಯ ನಾವ್ ಆಗಿದೀವ. ಮಂಗ್ಯ ಆದಾವ್ ನೀನ, ಲಂಕಾಕ್ ಹೋಗಿ ಬೆಂಕಿ ಹಚ್ಚಿದವನು ನೀನು. ನೀ ಹೆಂಗ ನಾವೊಂದು PSI ಇದ್ದಂಗ ನನ್ನ ಕೈಯಾಗ ಒಂದು ಹವಾಲ್ದಾರ್ ಇದ್ದಂಗ. ಅಂದ್ರ ಊಟ ಬೇಟಂದ್ರ ಬೇಟ, ಸೋ ಅಂದ್ರ ಸೋ, ಏಳಂದ್ರ ಏಳ. ಸೋಮ ಇಟ್ಟೆಲ್ಲ ಹಾಡಿಕೆ ಮಾಡಿ ಭಾಗವತ ರೊಕ್ಕ ಓದ್ ಯಾರ ಕೈಯಾಗ ಕೊಡ್ತಿ? ಅವನ ಕೈಯಾಗ ಕೊಡ್ಬೇಕು ನನ್ನ ಕೈಯಾಗ. ಇರ್ಲಿಕ್ಕಂದ್ರ ಮೈ ಮ್ಯಾಗ ನರಿ ಬಿಸ್ತ್ರಿ ಆಗಂಗಿಲ್ಲ, ತಿಪ್ಪಿಯಾಗ ಬಿದ್ದು ನಾಯಾಗಿ ಬರ್ಬೇಕಾಗ್ತದ. ವಿಚಾರ ಮಾಡಿ ಭಾಗವತ. ಸುಮ್ಮ ನೀವೊಂದು ಲೌಕಿಕ ಅಂದದಿ, ನಾವೊಂದು ಲೌಕಿಕ ಮಾತು ಹೇಳ್ತೇನೆ ನಿನಗ. ಹೇಳ್ರಿ. ಈಗ ನಾ ಮಸೀಬನಾಳದಕ್ಕೆ, ನೀ ಮದರ್ಯಾವ್ರ. ನಾನು ತಕ್ಕ ಬಂದಿ ಲಗ್ನ ಮಾಡ್ಕೊಂಡಿ ಮುಂದ ಸಂಸಾರ ನಡೀತ. ಹೆಣ್ಣಿನ ಪವರ್ ಎಟ್ಟಿರ್ಬೇಕು ಹೇಳ. ನಾವೊಂದು ಊರಕ್ಕೆ ನಿನ್ನ ಊರಾಗ ಬಂದ ನಿನ್ನ ಮನ್ಯಾಗ ಬಂದ ನಿನ್ನ ಟೇಸರಿ ಕೀಲಿ ನನ್ನ ಕೈಯಾಗ ನನ್ನ ಡಿಗ್ರಿ ಎಟ್ಟಿರ್ಬೇಕು ಹೇಳು. ಸೋಮ ಶಾಂತಿ ಆಗೈತಿ ತಗೊಂಡ್ ಬತ್ತ ನೋಡ್ರಿ ಮೂಲ್ಯಾಗಿನ ಪಿಸಿವಿ ಕೈಯಾಗ. ತಗೊಂಡ್ ಬರ್ಬೇಕಂದ್ರ ತರ್ಬೇಕ. ಮೊದಲ್ ನನ್ನ ಕಟ್ಕೊಳಕಿತ್ತ ಮೊದಲ ಬಾರಕ್ ಬಾ ಒಂದಕ್ ಬಾ ಕೇಳವ್ರ ಇದ್ದಿದ್ದಿಲ್ಲ. ನಾ ಬಂದ ಬಳಕ ಮೊದಲ ತಾಯಿನೇ 9 ಮನ್ಯಾಗ ಇರ್ಬೇಕ ಹಾಸಿಗೆಯಾಗ. ಇಲ್ಲಂದ್ರ ಹನುಮದೇವ್ರ ಗುಡಿಗೆ ಹಾಸಿಗೆ ತಗೊಂಡ್ ಹೋಗೋದು ಆ ಕಡೆ. ಸೋಮ ಭಾಗವತ ನಾವು ಹೆಂಗ ಆಡಿಸ್ತೀವಿ ಹಂಗ ಹಾಡೋದು, ಹೆಂಗ ಕುಂಡ್ರಸ್ತೀವಿ ಹಂಗ ಕುಂಡ್ರೋದು ಇಟ್ಟದ ನಿನ್ನ ದಗದ. ಎಲ್ರಿ ನಾ ದೊಡ್ಡವ್ ನನಕಿ ದೊಡ್ಡವ್ ಯಾವ ಇಲ್ಲ ಅಂದಿ ಅಂದ್ರ ಜಗದಾಗ ಪರಮಾತ್ಮ ದೊಡ್ಡವ ಅಂದಿ. ತಂಗಿ ಹೇಳ್ತಾನೆ ಕೇಳು, ಪರಮಾತ್ಮ ದೊಡ್ಡವ ಅಂದಿ. ನಿನ್ನ ಪರಮಾತ್ಮ ಜರ್ಕರ ದೊಡ್ಡವ ಇದ್ದಂದ್ರ ನೆತ್ಯಾಗ ಯಾಕೆ ಜಾಗ ಕೊಟ್ಟಾನ ಗಂಗವ್ಗ? ತೆಳಗಿಡಬೇಕಾಗಿತ್ತು ಪಾದ ತೆಳಗ. ನೀವ್ ಹೆಂಗಸ್ರ ಕಮ್ಮಿ ಅದೀರಿ, ನಮ್ಮ ನೆತ್ಯಾಗ ಬೇಡ ನಮ್ಮ ಪಾದ ತೆಳಗ ಇಡತಿರ್ಬೇಕಾಗಿತ್ತು ಅನ್ಬೇಕಲ್ರಿ. ಇವ್ರ ಹಂಗಿಲ್ರಿ, ವಿಸಾ ಕುಡ್ದ ಕೂತಿದ್ರು ಹೇಳ್ತಾರೆ ಒಳಗ್ ದಗಿ ಬಿಟ್ಟಿತ್ತು. ಹೊಂಟಿದ 4 ಮಂದಿ ಹೆಗಲ ಮ್ಯಾಲ ಕೂತು ತಣ್ಣಗ ಮಾಡಿದಾಗ ತಳ ಬುಡ ಕೂಡ ತಣ್ಣಗಾಗ್ಯದ. ಬಾಬಕ್ಕ ಬಾಜು ಯಾವ ನಮ್ಮ ಭಾಗವತ ಉಪಕಾರ ಮಾಡಿದವ್ರಿಗೆ ಅಪಕಾರ ಮಾಡ್ಕೋತ ಬೆನ್ನ ಹತ್ತ ಬೇಡ. ಎಲ್ಲ ನನ್ನಿಂದ ಆಗೈತಿ ನನ್ನ ಬಿಟ್ಟು ಏನ್ರಿ ಮಾಡಿದ್ದೆ ಅಂದ್ರ ಹೇಳ. ಇಂದ ಅಪ್ಪ ಬೇಡ ದೊಡ್ಡ ಮತ್ ಮಾಡ್ಕೊಂಡು ಹೋಗ ಸಂಗೋಗಿ ಊರಾಗ ಅಂತ ಪರಮಾತ್ಮಗೂ ಜುಲ್ಕ ಬಿಟ್ಟಿಲ್ಲ ಅಂತ ನೋಡ ಪಾರ್ವತಿ ಎಡಜೋಡಿ ಮೇಲೆ ದಗದಾಗೈತಿ. ನಮ್ ಹಿರಿಯರೊಬ್ರ ಚಪ್ಪಾಳಿಗೆ ಬಡದ್ರ ಹಿಂಗ ಚಪ್ಪಾಳಿಗೆ ಬಡದ್ರತ್ತ ಅವ್ರಿಗೆ ಮನಸ್ಸಿಗೆ ಬಂದ ಚಪ್ಪಾಳಿಗೆ ಬಡದ್ರತ್ತ ಅವ್ರ. ಹೌದಲ್ಲ ಚಪ್ಪಾಳಿಗೆ ಅಂಗೈದಾಗ ನಿಂಗ ಇಟ್ಟಿರ್ತಾರತ್ತ, ಆ ನಿಂಗಕ್ಕೆ ಮುಟ್ಟಿ ಚಪ್ಪಾಳಿಗೆ ಬಡದ್ರತೆ. ಭಾಗವತ ಅಂಗೈ ಒಳಗೆ ಯಾಕ ನಿಂಗ ಧಾರವಾಡ ಗುಳಿಗೆ ಅದು ಮುಗದಾವನ ನೀನು? ಮುಗ್ದಾವ
ಲಿಂಗ ಯಾವ ಕೈಯಾಗಿರ್ತತಿ ಅನ್ನ ಬಲಗೈಯಾಗಿರ್ತತಿ ಎಡಗೈಯಾಗಿರ್ತತಿ ಎಡಗೈನ ನಿನಗ ಆಧಾರ ಇದ್ದಕ್ಕಿನ ಹೌದು ಬಹಿರಂಗದಾನ ಲಿಂಗಕ್ಕಾದ್ರೂ ಆಧಾರ ನಾನ ಹೌದಲ್ಲ ಅಂತರಂಗದೊಳಗಿನ ಈ ಜೀವಾತ್ಮನ ಲಿಂಗಕ್ಕಾದ್ರೂ ಆಧಾರ ನಾನ ಅದಕ್ಕೆ ಏನ್ ಹೇಳ್ತಾರೆ ಇಲ್ಲಿ ಅಂಗೈದೊಳಗ ಲಿಂಗ ಇಟ್ಟಾರು ಲಿಂಗ ಮುಟ್ಟಿ ಮಾಡ್ತಾರ ಅಂದಿ ಅಂದಾರ್ಲೆ ಕೆಳಗ ಹಿಡ್ಕೊಲಕ್ಕ ಎಡಗೈ ಐತಿ ಆಧಾರ ಲಿಂಗ ಇಟ್ಟದಿ ಎದಕ್ ಬಡ್ದಾರ ಅವ್ರು ಎದಕ್ಕ ಕೆಳಗ ಹಿಡ್ಕೊಲಕ್ಕ ಆಧಾರ ಐತ ತಮ್ಮ ನಿಂದೆಲ್ಲ ಕುಲ್ಲ ಐತಿ ಇದಕ್ ಬಡ್ದ ಹೇಳ್ಯಾರ ಅವ್ರು ಹೌದು 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 ಬೇಕಾದ್ರೆ ಕೇಳೋಗ ಅವ್ರನ್ನ ಮತ್ತೆ ಲಿಂಗ ಕಟ್ಟ ಬಡಿಬೇಕಾಗಿತ್ತ ಇಲ್ಲಿ ಯಾಕೆ ಬಡಿದ್ ಕೊಳೆ ಬಿದ್ದಿತ್ತು ಭಾಗವಜ ಇಲ್ಲಿ ಯಾಕೆ ಲಿಂಗ ಬೇಕು ಅಲ್ಲೇ ಬಡ್ಕೊಳ್ಳಿ ಹಂಗೆಲ್ಲ ನಿನ್ನ ಲಿಂಗ ಇರ್ಬೇಕಾದ್ರೂ ನನ್ನ ಎಡಗೈಯಾಗ ಬೇಕ ನೀ ಹರಿಯಾಗಿ ಅದ್ರ ಪ್ಲೇಸ್ ಸ್ವಚ್ಛ ಆಗ್ಬೇಕಾದ್ರ ನಿನ್ನ ಬುಡ ಎಡಗೈನ ಬೇಕ ಬೇಕಲ್ಲ ನಿನ್ನ ಬುಡ ಸ್ವಚ್ಛ ಆಗ್ಬೇಕಾದ್ರೂ ಎಡಗೈ ಬೇಕ ಹಿರಿಯರು ಹೇಳಂಗಿಲ್ಲ ತಂಗಿ ಏನ ಎಡಗೈ ಇರ್ಲಿಕ್ಕ ಅಂದ್ರೆ ಏನು ಸುಮ್ಮ ಅದೇನತ್ತಾರಲ್ಲ ಇಲ್ಲ ಬೇಕಿನ ಗತ್ಲೆ ಹುಲ್ಲಾಗ ಮುಕ್ಕಳಿ ಒರೆಸ್ಕೊಂಡು ಹೇಳ್ತಿದ್ರಿ ಹಂಗೈ ಬೇಕ ತಂಗಿ ನಿನ್ನ ಸ್ವಚ್ಛ ಮಾಡುದು ಅದ ಹೌದಲ್ಲ ನಿನ್ನ ನೋಡು ಹೆಣ್ಣಿನ ನೆಲಿ ನೀರಿನ ನೆಲಿ ಕುದುರಿ ನೆಲಿ ಯಾವಂಗೂ ಹತ್ತಿಲ್ಲ ಹಿಂದೂ ಯಾವಂಗ ಹತ್ತಿಲ್ಲ ಇನ್ನು ಮುಂದಿನ ಅವಂಗೂ ಹತ್ತಂಗಿಲ್ಲ ಭಾಗವತ ಕುಳ್ಳು ಹೋಗಿ ಹಾಳದಾಗ ಬಿದ್ದು ಅಲ್ಲೋ ನಿನ್ನ ಹೊಲ ಚಟ್ಟನ ಬಿದ್ದಿಲ್ಲ ಮಾತಾಡೋದು ಬಿಟ್ಟೆ ಅತ್ರಿ ಋಷಿ ಅನಸೂಯ ಇದ್ದ ಹೌದಲ್ಲ ಏಕನಿಷ್ಠೆ ಒಂದೇ ಮನಸ ಏ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಹೋದಾರ ಮಾಡಬೇಕಂದ್ರ ನಾಶ ಏ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಹೋದಾರ ಮಾಡಬೇಕು ನಾಶ ಅವರನ್ನ ನೋಡಿ ಹಿರಿ ಹಿರಿ ಏನು ಮಾಡ್ತಾನೆ ಏ ಮನಸ್ಸಿನಲ್ಲಿ ಸಂತೋಷ ಏ ತಾಜೀಮ ಕೊಟ್ಟ ಕೂಡ್ರಸಿ ತುಸುವ ಇಲ್ಲ ತಾಯಿಗೆ ತುಸುವ ಇಲ್ರಿ ಅಕ್ಕಿ ಏ ತಾಜೀಮ ಕೊಟ್ಟ ಕೂಡ್ರಸಿ ಬಿಟ್ಟಾಳ ಎಲ್ಲ ಆಯೇಷ ಹೇಳಿದ್ರು ಅವ್ರು ನಮ್ಮ ಹಾಲು ಮತ್ತದೊಳಗಿಂದ ಆ ಹಾಲು ಮತ್ತದ ಏನು ಕೇಳಿದ್ರವ ಮಾಳಿಂಗರಾಯಿ ಸರಪಳಿ ಹೆಚ್ಚಿ ಎಳ್ದಾನಕ್ಕಿಗೆ ನಿಮ್ಮ ಹಂತ ಲಾಯ ಒಂದಲ್ಲ ಅಂತ ದೇವಿ ಧ್ಯಾನ ಹೇಳ್ತೀನಿ ಅಂತ ಹೇಳಿದಿ ಹೌದು ಹೌದು ಒಗದಾನ ಅಂತ ಹೇಳಿದಿ ಹೇಳ್ಯಾರ್ಲೆ ಇದೆಲ್ಲ ದೊಡ್ಡವ್ರ ಆದ ಬಳಕ ಸುದ್ದಿ ಆಗ್ಯಾವ ಆಗ್ಯಾವಲ್ಲ ನಿಮ್ಮ ಬೀರ ದೇವರ ತೊಟ್ಲೊಳಗ ಅಡಿವಿ ಹರ್ಯಾಣದೊಳಗ ಬಿದ್ದಳಾಗ್ಯಾನ ಗಂಡ ದೇವ್ರು ಹೋಗಿದ್ರಿ ತರ್ಲಾಕ ಇಲ್ಲ ಇಲ್ಲ ಎಲ್ಲಿ ಹೋಗಿದ್ದಿ ಬಾಗಪ್ಪಜ ಎಲ್ಲಿ ಹೋಗಿದ್ರಿ ಬೇಕಲ್ಲ ಬೀರ ದೇವರ ತೊಟ್ಟಲೊಳಗ ಅಡಿವಿ ಹರ್ಯಾಣದೊಳಗ ಬಿದ್ದಳತ್ತಿದ್ದ ಅಕ್ಕವ ಮಾಯವ ಆದ ಬಳಕ ತನ್ನ ಮೆಟ್ಟಿಗೆ ಹಚ್ಚಿದಾಗ ನೀವು ಮೆಟ್ಟಿಗೆ ಹತ್ಯಾರಿ ಅವಾಗ ಎಲ್ಲಿ ಹೋಗಿತ್ತ ಗಂಡ ದೇವ್ರ ಬೇಕಲ್ಲ ಏನ ಸುಗ್ಗಿಯಾಗ ತೊಗರಿ ಕೊಯ್ಲಕ್ ಬಂದಿದ್ರು ಸಂಗೋಗಿ ಊರಾಗ ಇಲ್ಲ ಕಬ್ಬು ಕಡಿಲಕ್ ಹೋಗಿ ತಗೋ ಎಲ್ಲಿ ಐತಿ ಧರ್ಮ ಬೇಕಲ್ಲ ಮತ್ತ ಇನ್ನೊಂದು ಮಾತು ಹೇಳ್ತೀನಿ ನಿನಗ ಏನಂತ್ರಿ ಯಾವ ಚಿತ್ರಸೇನ ಕಟ್ಟಿದ ಕೈ ಹೌದಲ್ಲ ದುರ್ಯೋಧನಗ ಹೌದು ಹೌದು ಒಂದ ಇದನ್ನ ಕಟ್ಟಿದವ ಏನ್ರಿ ಚಿತ್ರಸೇನ ಒಂದ ಸ್ತ್ರೀ ಸರ್ಪ ಕಟ್ಟಿದ ಹೌದಲ್ಲ ಕಟ್ಟಿದ ತಕ್ಷಣ ಏನಾಯ್ತ್ರಿ ಅದು ಮಾಯದ ಸರ್ಪಳಿತ್ತ ಅದನ್ನ ಯಾರು ಅಚ್ಚಗರ್ತ್ಯಾರ ಬಿಚ್ಚಿದ್ರ ಮಾತ್ರ ಎಳುದಿತ್ ಬಿಚ್ಚೋದಿತ್ತದ ಹೌದು ಹೌದೇವ ಅವಾಗ ಅಂದ್ರ ಇವ್ರು ಪಾಂಡವ್ರ ಏನಂತ ಏ ದ್ರೌಪದ ನಿನ್ನ ಬಿಟ್ರ ಮತ್ತಾರಿಗೆ ಆಗಂಗಿಲ್ಲ ಅದ ಹೌದಲ್ಲ ಯುದ್ಧ ಭೂಮಿಯಾಗ ಆಕಿನೂ ಇದ್ದಳಲ್ಲಿ ಹೌದು ನಿನ್ನ ಬಿಟ್ರ ಮತ್ತೊಬ್ರಿಗೆ ಆಗಂಗಿಲ್ಲ ಐತಿಲ್ಲ ಇದನ್ನ ಹೋಗಿ ನೀನ ಬಿಚ್ಚಬೇಕ ದುರ್ಯೋಧನ ಕಟ್ಟಿದ ಏನ ಸರಪಳಿ ಕಟ್ಟಿ ಅನ್ಲ ಯಾವ ಚಿತ್ರಸೇನ ಆ ಸರಪಳಿ ನೀನ ಬಿಚ್ಚಬೇಕಾಗ್ತತಿ ಅಂದಾಗ ಹೌದಲ್ಲ ಕೈಲೇ ಮುಟ್ರ ಪಾಪ ಆಗ್ತತಿ ಅಂತ ಎಡಗಾಲೇ ವಾದ್ ಬಿಚ್ಚಾಳ ಅದನ್ನ ಸರಪಳಿ ನಿಮ್ಮನ್ನ ಸರಪಳಿ ಕಟ್ಟಿದ ಸರಪಳಿ ಕೈಲೇ ಮುಟ್ರ ಪಾಪ ಆಗ್ತದೆ ಎಡಗಾಲೇ ವಾದ್ ಬಿಚ್ಚಾಳ ಚಿತ್ರಸೇನ ಕಟ್ಟಿದಾಗ ಹಚ್ಚಗರ್ತಿ ದ್ರೌಪದಿ ಕಾಲಿಲೆ ಬಿಚ್ಚಾಳ ಹೆಣ್ಣ ಅವಾಗ ಎಲ್ಲಿ ಹೋಗಿದ್ರಿ ಗಂಡ ದೇವ್ರು ಅದಕ್ಕಾದ್ರೂ ಇಲ್ಲಿ ಹೇಳ್ತಾರಲ್ಲ ಮೊದಲಾಗ ಇದ್ರಿ ಅಕುಲಿದ ಸಹದೇವ ಇದ್ದ ಭೀಮ್ ಇದ್ದ ಧರ್ಮ ಇದ್ದ ಅರ್ಜುನ್ ಇದ್ದ ಬಿಚ್ಚು ತಾಕತ್ ಯಾಕಾಗ್ಲಿಲ್ಲ ಗಂಡಸ್ಥಾನ ಇದ್ದಿದ್ದಿಲ್ಲ ಹೇ ನೀನು ಹುಚ್ಚಪೇಲಿ ಮಾತಾಡ್ಲಕತ್ತಿದಿ ಎಲ್ಲ ನಾ ಮಾಡೇನಿ ನನ್ನಿಂದ ಆಗೈತಿ
ಏನಾಗೈತಿ ನೀನಿಂದ ಅದಕ್ಕೆ ಗಂಡ ಹೆಂಡತಿ ಎಲ್ಲಿ ಕಮ್ಮಿಗಿರ್ತಾರ ಅಲ್ಲಿ ಬೆಂಕಿ ಹಚ್ಚೋದು ಒಂದಾಗೈತಿ ನಿಮ್ಮ ಗಂಡಾಡವ್ರಿಗೆ ಇವ್ರ ಚಟನ ಹಂಗದಾವ. ಯಾವ ಹಿಲ್ಲ ಗೌತಮ್ ಋಷಿ ಏನ್ ಮಾಡ್ತಿದ್ರು ಹೆಂಡತಿ ಕಮ್ಮಿಗಿದ್ರೆ ಹೌದಲ್ಲ ಅಲ್ಲಾಗಿ ನಟ್ಟು ನಡಬರಕ ಹುಂಜಾಗಿ ಕೂಗಿ ಅವ್ರ ಗಂಡ ಹೆಂಡತಿ ಒಗದಾನ ಹಾಳು ಮಾಡಿ ಬೆಂಕಿ ಹಚ್ಚಿಟ್ಟಿ ಅಲ್ಲಿ ಅದ್ರ ಕೆಟ್ಟ ಕೆಲಸನ ಮಾಡಿದ್ವಿ. ಮುಂದೆ ಯಾವ ನನ್ನ ತಾಯಿ ವೃಂದಾದೇವಿ ಇದ್ದಳು ಜ್ವಲಿಂದಾಸೂರ ಜ್ವಲಿಂದಾಸೂರನ ವೇಷ ತಾಳಿ ನಿನ್ನ ವಿಷ್ಣುದೇವ್ ಗಂಡ ಹೆಂಡತಿಗೆ ಬೆಂಕಿ ಹಚ್ಚಿ ಅವ್ರ ಒಗತಾನ ಹಾಳು ಮಾಡಿಟ್ಟು ಅಲ್ಲಿ ಅದ್ರ ಬೆಂಕಿ ಹಚ್ಚುದ ಮಾಡ್ರಿ. ನಿಮ್ಮ ನಾರದ ಬಿ ಇದು ಒಂದು ಠಿಕಾಣದಾಗ ನಿಂದ್ರಲ್ಲಿ ಈ ಕಡೆ ತಂದ ಆ ಕಡೆ ತಂದ ಈ ಕಡೆ ಬರೇ ಬೆಂಕಿ ಹಚ್ಚುದಾಗದ. ನಿನ್ನ ಬಾಯಾಗ ಮಾತ ನಿಂದ್ರಂಗಿಲ್ಲ. ನಿಮ್ಮ ನಾರದ ಜಾಗಾದ ಮ್ಯಾಗ ನಿಂದ್ರಬಾರದು ಮತ್ತೆ ಮೇಲಾಗಿ ಬಾಯಾಗ ಮಾತು ಈ ಕಡೆದೋದು ಆ ಕಡೆದೋದು ಈ ಕಡೆ ಜಾಗದ ಮ್ಯಾಗ ನಿಂದ್ರಬಾರ್ದ ನಂಗ ಯಾರು ಶ್ರಾಪ್ ಆಗ್ಯದ ನಾರದಾಗ ಭಾಗವತ ಮುಂದಿನ ಸಂದಿ ಯಾರು ಶ್ರಾಪ್ ಆಗ್ಯದ ನಾರದಾಗ ಅದ್ ಹೆಂಗ ಆಲಾಯ್ತು ಗೊತ್ತೇನ್ರಿ? ನಮ್ಮ ಭಾಗವತ ಮಾಡೋದಾಗ ಒಟ್ಟ ಶಕ್ತಿನ ಇಲ್ಲ ಅಂತ ಹೇಳತ್ತಾರಲ್ಲ. ಶಕ್ತಿ ಕಮ್ಮಿ ಐತಿ ಸಂಬಾ ದೊಡ್ಡವದಾನೋ ಅಂತ ಹೇಳತ್ತಾರ. ನಮ್ಮ ಭಾಗವತದಾಗ ಹೆಂಗ ಸೊಕ್ಕ ಬಂದದ ನೋಡ್ರಿ, ಹಿಂಗ ದೇವಲೋಕದಾಗ ವಿಷ್ಣುಗ್ ಸೊಕ್ಕ ಬಂದಿತ್ತು. ಹೆಂಗ್ರಿ ಲಕ್ಷ್ಮಿನ ಕೂತ್ ಕೇಳ್ತಾನೆ, ಏ ಲಕ್ಷ್ಮಿ ಜಗದಾಗ ಎಲ್ಲಾರಿಗೂ ಬೇಕಾದವನ ನಾನ ದೊಡ್ಡವ ಬೇಕಂದ್ರ ನೋಡ್ನಿ ನಾನ ಹೆಚ್ಚಿನವ ತಂದ. ಲಕ್ಷ್ಮಿ ಒಂದ್ ಸಲ ಕೇಳಿಸ್ಕೊಂಡಳ, 2 ಸಲ ಕೇಳಿಸ್ಕೊಂಡಳ ಅಂದಳಕ್ಕೆ ಏನಂತ ಜಗದಾಗ ನಾ ಹೆಚ್ಚ ನೀ ಹೆಚ್ಚ ಅನ್ಕೋತ ಕೂತ್ರ ಇಲ್ಲಿ ನಮ್ಮ ನ್ಯಾಯ ಬಗೆಹರಿಸವ್ರು ಯಾರಿಲ್ಲ. ಸದ್ದ ಕಲಿಯುಗ್ ಹೋಗುನು, ಕಲಿಯುಗದಾಗ ಹೋಗಿ ಅಲ್ಲಿ ಯಾರು ಹೆಚ್ಚಾತಾರಲ್ಲ ನೋಡೋನು ದೇವಲೋಕದಾಗೂ ಅವ್ರ ಹೆಚ್ಚ. ಅಂದಾಗ ಇಬ್ರು ಕೂಡಿ ವೇಷ ಬದಲಿ ಮಾಡ್ಕೊಂಡ ಬಂದ್ರು. ಯಾವ ನಮ್ಮ ಸಂಗೋಗಿ ಗ್ರಾಮ ಅಂತ ಗ್ರಾಮದೊಳಗ ರೂಪ ಬದಲಿ ಮಾಡ್ಕೊಂಡ ಬಂದ್ರು. ಬಂದಾಗ ಇವ್ ಏನ ವಿಷ್ಣು ರೂಪ ತಾಳಿದ್ದಲ್ಲ, ಇವ್ ಬದಲ್ ರೂಪ ಮಾಡ್ಕೊಂಡು ಬಂದಿದ್ದಲ್ಲ ವಿಷ್ಣು. ಶ್ರಾವಣ ತಿಂಗಳು ನಡೆದಿತ್ತು. ಪುರಾಣ ಹೇಳೋ ಪಂಡಿತಾಗಿ ಬಂದ್ಬಿಟ್ಟ ಮನೆಯು ಯಾವ ಊರಾಗ. ಪುರಾಣ ಹೇಳೋ ಪಂಡಿತಾಗಿ ಬಂದ ನಿತ್ತ. ಪಂಡಿತ ಶಾನೆ ಅದನ ಅಂತ ಹೇಳಿ ಓದ ದೊಡ್ಡ ಹನುಮದೇವರ ಗುಡಿಯಾಗ ಪುರಾಣ ಹೇಳಾಕ ಕುಂಡ್ರಿಸ್ರಿ ಇವನ. ಪುರಾಣ ಹೇಳಾಕ ಕುಂಡ್ರಿಸಿದ ತಕ್ಷಣ ಏನ್ ಮಾಡ್ತಾನೆ, ಊರಾಗ ಒಂದು ಗುಬ್ಬಿ ಸುಳಿ ಉಳಿಲಿಲ್ಲ, ಊರೆಲ್ಲ ಒತ್ತಾಟಗಿಂಡ ಕಿತ್ತುಕೊಂಡ ಈ ಮದರಿ ಪುರಾಣ ಹೇಳ ಬಾಳ ಶಾನೆ ಬಂದಾನ್ರಿ. ಪುರಾಣ ಹೋಗಿ ಕೇಳೋಣ ಅಂತ ಹೇಳಿ ಮಲಿ ಕುಡಿ ಕೂಸಿ ಹಿಡ್ಕೊಂಡು ಎಲ್ಲ ಅವನ ಮುಂದೆ ಹೋಗಿ ಕೂತ್ರ. 25 ದಿವಸ ನಡೀತ್ರಿ. 1 ತಿಂಗಳ ಪುರಾಣದೊಳಗೆ ಇನ್ನು 5 ದಿವಸ ಬಾಕಿ ಉಳಿತು. 5 ದಿವಸ ಬಾಕಿ ಉಳಿತೀವಿ. ಸುಮ್ಮ ಕುಂಡ್ರಲಿಲ್ಬೇಕಲ್ಲ ಒಳಗ ನಾನೇ ಇದ್ಯಾನ ಗಪ್ಪ ಕುಂಡ್ರ ಕೊಡ್ತದ್ರಿ. ಈ ಒಳಗಂದ ಏ ಲಕ್ಷ್ಮಿ ನೋಡಿದೆ ನಮ್ಮ ಮಲಿ ಕುಡಿ ಕೂಸಿನ ಹಿಡ್ಕೊಂಡೆ ದೊಡ್ಡವ್ರು ಹಿಡ್ಕೊಂಡ ಸಣ್ಣವ್ರ ತಕ್ಕ ನನ್ನ ಮುಂದೆ ಬಂದ ಕೂತಾರ. ನಾ ಜಗದಾಗ ದೊಡ್ಡವ ಇಟ್ರೆ ತಿಳ್ಕೊಂಡೆ ನಾ ದೊಡ್ಡವ ಅಂದಿ. ವಿಷ್ಣು ಅಂದಳು ಪತಿದೇವ ಜರ ತಡ್ಕೊಲ್ಲ ಇನ್ನ 1 ತಿಂಗಳಾಗಲ್ಲ 5 ದಿವಸ ಬಾಕಿ ಅದ ಇನ್ನ ತಡ್ಕೊ ಅಂದಳಕಿ. ಈಕಿ ಏನ್ ಮಾಡ್ಲು, ಒಂದ್ ಮುಪ್ಪಾನ ಮುದಿಗಾಗಿ ಕೈಯಾಗ ಒಂದು ಬಡಿಗೆ ಹಿಡ್ಕೊಂಡೆ 7 ಗಂಟೆಗೆ ಪುರಾಣ ಚಾಲು ಆಗ್ತಿತ್ತು, 9 ಗಂಟೆಗೆ ಬಂದ್ ಆಗ್ತಿತ್ತು. ಕರೆಕ್ಟ್ 7 ಗಂಟೆಗೆ ಮಂದಿ ಬಾಕ್ಲ ಇಕ್ಕೊಂಡು ಪುರಾಣ ಕೇಳಕ್ ಹೋಗೋ ಟೈಮ್ ಅಕ್ಕನ ಮುಪ್ಪಾನ ಮುದಿಕಾಗಿ ಒಬ್ಬಕಿ ಹೆಣ್ಮಗಳ ಅಂಗಳಾಗ ಬಂದ ನಿತ್ತಳ. ಹಾಕಿ ಅಂದಳು, ಏ ತಂಗಿ ನನಗೊಂದ್ ಜರ ನೀರೇಳಿಕೆ ಆಗ್ಯಾವ, ಒಂದ್ ಚರಿಗೆ ನೀರು ಕೂಡ ಯವ್ವ. ಈಕೆ ಅಂದಳು ಹೆಣ್ಮಗಳ ಏನಂತ, ಪುರಾಣ ಹೇಳೋ ಬಾಳ ಚಲೋ ಬಂದಾನ ನಮ್ಮ ಊರಾಗ. ಮತ್ತ ಪುರಾಣ ಹೇಳೋ ಬಾಳ ಚಲೋ ಬಂದಾನ ಮುದುಕಿ. ಇಂಥ ಟೈಮ್ದೊಳಗೆ ಬಂದದ್ಯಾ ಜಾಗ ಹಿಡ್ಕೊಂಡು ಕೂತಿರ್ತಾರ ನನ್ನ ಗೆಳತಿಯಾರ. ಮತ್ತ ನೀರು ಹಿಡಿ ಪಟ ಪಟ ಕುಡಿತೇನೋ ಕುಡಿದು ಚರಿಗಿತ್ತ ಅಂದಳಕಿ. ಹಕ್ಕಿ ಅಂದಳು ಅವ ಎಂತ ಪುರಾಣ ಹೇಳವ, ದಾನ ಧರ್ಮ ಮಾಡ್ಲಕ್ ಬ್ಯಾಡತಾನ ನಾವು ಪುರಾಣ ಹೇಳವ ಅಂದಾಗಿಕ್ಕಿ ಬರಾಬರ ಬಾಗ್ಲ ತೆರದಳು. ಬಾಗ್ಲ ಕೀಲಿ ಹಾಕಿದಳು, ಬಾಗ್ಲ ತೆಳದಳು. ಒಂದ ಚರಿಗೆ ನೀರು ತಂದ ಲಕ್ಷ್ಮಿ ಕೈಯ ಕೊಟ್ಟಳು. ಮುಂದೆ ಲಕ್ಷ್ಮಿ ನೀರೆಲ್ಲ ಕುಡಿದಳು. ನೀರು ಕುಡಿದ ಚರಿಗೆ ಕುಡಬೇಕಾದ್ರ ಹೆಣ್ಮಗಳ ಕೊಟ್ಟಾಗ ಸ್ಟೀಲ್ ಇತ್ತದ ಚರಿಗೆ. ಬಾಳೆ ಲಕ್ಷ್ಮಿ ಕುಡಾಗ ಬಂಗಾರದ ಚರಿಗೆ ಮಾಡಿ ಕೊಟ್ಟು ಬಿಟ್ಲಕಿ ಕೈಯಾಗ. ಬಂಗಾರದ ಚರಿಗೆ ಮಾಡಿ ಕೊಟ್ಲು. ಹೆಣ್ಮಗಳಂದಳು ಏನಂತ, ಹೇಳಿದ್ದ ಹೇಳೋ ಕಿಸಬಾಯಿ ದಾಸ 25 ದಿವಸ ಆತ ಮದರಿ ಪುರಾಣ ಹೇಳೋನಗತ್ಲೆ ಹೇಳಿದ್ದ ಹೇಳೋ ಕಿಸಬಾಯಿ ದಾಸ ಇದ್ದ ಹೇಳತೈತಿ. ಅವನೇನ ಸುಡ್ತಿ ಆಯಿ ಒಳಕೂತ ಬಾ ಒಳಗ ಬಾ ಒಳಗ್ ಕರೆಸ್ಕೊಂಡು ಕಾಟದ ಮ್ಯಾಗ ಕುಣಿಸಿಳು. ನನ್ನ ಮನ್ಯಾಗ ಹಳಿ ಜಂತಿ ಹಳಿ ತೊಲಿ ಕಾಟ ಎಲ್ಲ ಬಿದ್ದಾವ, ಎಲ್ಲ ಬಂಗಾರ ಮಾಡ. ಲಕ್ಷ್ಮಿ ಮಣ್ಣು ಮುಟ್ರ ಹಣ್ಣಾಗುದು, ಏನ ಮುಟ್ತಾಳೆ ಎಲ್ಲ ಬಂಗಾರ ಆಗಲಕ್ಕೈತು. ಮತ್ತ ಹೋಗಿ ಮನ್ಯಾಗ ಮುದುಕಿನ ಕುಣಿಸಿ ಪುರಾಣ ಹೇಳೋ ಜಾಗನ್ಯಾಗ ಕೂತಾಳ ಹೆಣ್ಮಗಳ. ಅವ್ರ ಗೆಳತಿಯಾರ ನೆರಿ ಹೊರಿ ಕೂತಿರ್ತಾರಲ್ಲ ಮಗಲಾಗ ಅವ್ರ್ಯಾಗ ಗಪ್ಕೊಂಡಿರ್ತಾರ. ಅಲ್ಲ ದಿವಸ ಲೌಕರ್ ಬರ್ತಿದ್ ಹಿಂದೇನ ಆಗೈತೆ ತಡ ಮಾಡಿದ್ಲಿ ಅಂದಾಗ ಇದ್ದ ಪರಿಸ್ಥಿತಿ ಹೇಳಕ್ಕೆ ಏನಂತ, ಇದನ್ನೇನ ಸುಡ್ತಿ ನೀನು ಊರಾಗ ಒಂದು ಮುದುಕಿ ಬಂದತಿ ಮುಟ್ಟಿದೆಲ್ಲ ಬಂಗಾರ ಅಲ್ಲ ಐತಿ, ಬೇಕಾದವ್ರು ಮಾಡಿಸ್ಕೊಬರಿ ಬಂಗಾರ
ಒಂದು ಗುಬ್ಬಿ ಸುಳಿ ಉಳಿಲಿಲ್ರಿ ನಮ್ಮ ಭಾಗವತನ ಮುಂದೆ. ಹೌದು ಹೌದು ಎಲ್ಲ ಖಾಲಿ ಆತು. ಖಾಲಿ ಆಯ್ತಲ್ಲ. ಎಲ್ಲ ಊರು ಒತ್ತಟಿಗಿಂದ ಕಿತ್ತುಕೊಂಡು ಬಂದ್ರೆ ಯಾರ ಮನೆಗೆ ಹೋಗ್ತಾಳ ಬಂಗಾರ ಆಗಲಕ್ಕ. ಹೌದ್ರಿ, ಮುಟ್ಟಿದ್ರೆ ಬಂಗಾರ. ಮುಟ್ಟಿದೆಲ್ಲ ಬಂಗಾರ ಆಗಲಕ್ಕೈತು. ಈ ಸುದ್ದಿ ಬಿತ್ರಿ ಊರು ಗೌಡಗ. ಈ ಊರು ಮಂದಿ ಎಲ್ಲ ಅಂದ್ರು ಊರ್ ಗೌಡ ಹೋಗಿ ಹೇಳ್ರಿ ಊರಾಗ ಒಂದು ಮುದುಕಿ ಬಂದದ್ರಿ, ಮುಟ್ಟಿದೆಲ್ಲ ಬಂಗಾರ ಅಲ್ಲತ್ತೈತಿ ಗೌಡ್ರೆ ಅಂದಾಗ ಅವ್ರಂದ್ರ ಗೌಡ್ರ ಹಾ ಅಂದ್ರ ಅವ್ರು ನನ್ನ ಮೊದಲ ನಾ ಮುತ್ಯಾನ ಹಿಡ್ಕೊಂಡು ಮುತ್ಯ ಅಜ್ಜತ್ತಿ ಅಚ್ಚಿ ಕಡೆ ಹಿಡ್ಕೊಂಡು ಹಳಿ ಕಾಟ ಎಲ್ಲಾ ತರ ನನ್ನ ಮನ್ಯಾಗ ಶಿಲಕ್ ಬಿದ್ದಾವ. ಮುದುಕಿನ ಕರ್ಕೊಂಡು ಬರ್ರಿ ನನ್ನ ಮನ್ಯಾಗಟ್ಟ ಬಂಗಾರ ಮಾಡ್ಲಿಕ್ಕೆ ಅಂದ್ರ ಅವ್ರು ಗೌಡ್ರು. ಆತು ಲಕ್ಷ್ಮಿನ ಕರ್ಕೊಂಡ ಹೋದ್ರು ಇಲ್ಲ ಗೌಡ್ರು ಹೇಳ್ರು. ಹಾ ಮುದುಕಿ ನನ್ನ ಮನ್ಯಾಗ ಹಳಿ ಕೇಪಣ ಹಳಿ ಕಾಟ ಅಂತ ಇಂಥವ್ ಬಿದ್ದಾವ ಎಲ್ಲ ಮುಟ್ಟಿ ಬಂಗಾರ ಮಾಡು. ಅವಾಗ ಅಂದಳಕಿ ಗೌಡ್ರ ಏನಂತ, ನಾ ಮುಟ್ಟಿ ಬಂಗಾರ ಮಾಡ್ತಾನ ಖರೆ ನಂದೊಂದು ಕರಾರ ಐತ್ರಿ. ಏನಂತ ಕರಾರ? ಬಂಗಾರ ಮಾಡ್ತಾನ ಇಲ್ಲ ಅಂದಿಲ್ಲ, ಬಂಗಾರ ಮಾಡ್ತಾನ ಖರೆ. ಆ ಮೊದಲು ಏನ ಮಠದಾಗ ಕೂತ್ಕೊಂಡು ಪುರಾಣ ಹೇಳಾಯ್ತ್ಲೆ ಭಾಗಪ್ಪ ಜನ ಅಂತದ್ ಒಂದು ಹೇಳಿದ ಹೇಳೋ ಕಿಸ್ಬಾಯ್ದ ಸಾತ್ ಹೇಳಿ ಮೊದಲ ಅದನ್ನ ಊರ್ ಬಿಟ್ಟು ಹೊರಗೆ ಹಾಕ್ರಿ ಅಂದ್ರ ಬಂಗಾರ ಮಾಡ್ತಾನ ಮನ್ಯಾಗಿರಿಕ ಮುಟ್ಟಂಗಿಲ್ಲ ಅಂದಳಕಿ. ಅವ್ರ ಗೌಡ್ರ ಅಂದ್ರು ಅವನ ತಾಂದ್ ಹಚ್ಚಿದವನ ನಾನ ಆ ಮಗನ ಊರ್ ಬಿಟ್ಟು ಕಳಿಸ್ಲಕ್ಕೆ ಕೆಟ್ಟೊತ್ತು ನಾ ಕಳಿಸ್ತಾನ ಸದ್ದ ಅಂದವ. ಆತ ಗುಡಿಗೆ ಹೋದ್ರ ಇವ್ ಕೂತಿದ್ರಲ್ಲ ಅಲ್ಲಿಗೆ ಇಲ್ಲಿಗೆ ಅಡಾಗಲ್ ಕಾಡ್ ಮಾಡ್ಕೊಂಡು ಈಗ ಹೆಂಗ್ ಕೂತ ನೋಡ್ರಿ ಪುರಾಣ ಹೇಳಕತ್ಲಿ. ಈಗ ಅಜ್ಜ ಹಿಂಗ್ ಕೂತಿದ್ದ. ಏ ತಮ್ಮ ನಿನ್ನ ಪುರಾಣ ಸಾಕ ಕಟ್ಟು ನಿನ್ನ ಗಂಟ ಕಾಕ ಪುರಾಣ ಸಾಕ ಕಟ್ಟು ನಿನ್ನ ಗಂಟ ಹಂಗ ಹತ್ತಿದ್ದ ಅಲ್ಲಿ ಹೇಳತ್ತೀನಿ. ಕಟ್ಟು ನಿನ್ನ ಗಂಟ ಅಂದಾಗ ತಡ್ರಿ ಈಗ ಗೌಡ್ರ ಇನ್ನೊಂದ್ 5 ದಿವಸ ಬಾಕಿ ಉಳ್ದದ್ರಿ ಅದನ್ನ ಹೇಳಿ ಹೋಗ್ತಾನ. ಏನ ಕಟ್ಟುತ್ತೀವ ಕಟ್ಟಿಸ್ಲೋ ಹಿಂಗ ನಾನ್ ಅತ್ತಿಲ್ಲ ಅವ ಹತ್ತಿದ್ದ ಅವಂಗ ಅಂದಾಗ ಕೈಯಾಗ ಗಂಟು ಹಿಡ್ಕೊಂಡ್ ಅಗಸಿ ಬಾಕಲಿಗೆ ಬಾಂದಿದ ಬಾಗು ಅಜ್ಜ. ನಿತ್ಯ ನೋಡ್ರಿ ಬಾಗಲಾಗ ಗುರುವಾಂತಿ ಲಕ್ಷ್ಮೀ ದೇವಿ ಪತಿದೇವ ಯಾರ್ ದೊಡ್ಡವ್ರದಾರಿ ಅಪ್ಪು ಜಗತ್ತಿನೊಳಗ ನೀ ಬೇಕಾದಕ್ಕಿದಿ ನಡಿ ನೀನ ದೊಡ್ಡಕ್ಕಿಂತ ಕರ್ಕೊಂಡು ಹೋಗಿ ಅನ್ನಕಿನ ಹೋಗಾಗ ಹಂಗ ಭಾಗವತ ನಾ ದೊಡ್ಡವ ಅಂದ್ರೆ ಕೆಲಸ ಆಗಂಗಿಲ್ಲ. ನಿನಗ ಒಂದ ಮಾತು ಕೇಳಿವ್ ನಾವು ಗಂಡ ದೇವ್ರ ದೊಡ್ಡದ ಅಂದಿಯಲ್ಲನ ನಿನ್ನ ಗಂಡ ದೇವ್ರ ದೊಡ್ಡದೈತಿ ಅಂದ್ರ ಇವತ್ತು ನಮ್ಮ ಹುಡುಗ ಅಂದಿನಿ ಜೋಗಾಪನ ಗದ್ಲೆ ಕುಣಿಬೇಡ ಅಂದಿ. ಕೆಲವೊಂದು ಪ್ರಶ್ನೆ ಕೇಳ್ತೀನಿ ನಾ ಸುಮ್ಮನೆ ಇಲ್ಲಿದಿಲ್ಲೇ ಅದ್ರೊಳಗೆ ಯಾರು ಜೋಗಪ್ಪ ಅದಾರೋ ಏನ್ ಹಂಗ ಅದಾರೋ ನೀನ ಹೇಳೋದು ಮುಂದೆ.